ನಾನು ಕುರಿ ಮಟನ್ ತಿಂತೀನಿ, ಕೋಳಿ ತಿಂತೀನಿ, ಅದು ಪ್ರಾಣಿನ ತಾನೆ. ಆಮೇಲೆ ಇಲ್ಲಿ ಇಷ್ಟು ಜನ ಇಲ್ಲಿ ಬರೀ ನಾವು ಫೋನ್ ಮಾಡಿ ಮಾತಾಡ್ಕೊಳ್ಳೋದು ಒಂದು ವಿಡಿಯೋ ಮಾಡೋದೊಂದು ದೊಡ್ಡದಲ್ಲ. ಎಲ್ಲರಿಗೂ ರೈತರಿಗೆ ಹೊಡ್ತಾ ಬೀಳ್ತಿರೋದು, ಎಕ್ಕಡಿಂದ ಹೋದ್ರು ರೈತರಿಗೆ ಹೊಡ್ತಾ ಬೀಳ್ತಾ ಇರೋದು. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಬಕ್ರೀದ್ ಹಬ್ಬ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಮಸ್ತ ಭಾರತ ಮತ್ತು ಕರ್ನಾಟಕದ ಬಹುತೇಕ ಮುಸ್ಲಿಂ ಸಮುದಾಯದ ಮುಖಂಡರು, ಧಾರ್ಮಿಕ ಮುಖ್ಯಸ್ಥರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಾವು ಈ ಸಲಿ ಗೋಹತ್ಯೆ ಮಾಡೋಲ್ಲ, ಆಮೇಲೆ ಗೋವುಗಳನ್ನ ಖರೀದಿ ಮಾಡಲ್ಲ. ಸೊ ಇದರಿಂದ ತೊಂದರೆ ಆಗ್ತಾ ಇದೆ, ಸುಮ್ನೆ ಯಾಕೆ ನಾವು ಅವರ ಭಾವನೆಗಳಿಗೆ ತೊಂದರೆ ಕೊಡೋದು ಅಂತ ಹೇಳಿ ಪ್ರಕಟಣೆಯನ್ನ, ನಿರ್ಧಾರವನ್ನ ಸೂಚಿಸಿದ್ದಾರೆ. ಈ ಒಂದು ನಿರ್ಧಾರ ಇಡೀ ಭಾರತವನ್ನ ಮತ್ತು ಕರ್ನಾಟಕವನ್ನ ನಡುಗಿಸುವ ಒಂದು ವಿಚಾರ ಇದು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ನಿರ್ಧಾರ ಬಹಳ ಶೇಕ್ ಮಾಡುತ್ತೆ ಸ್ನೇಹಿತರೆ. ಹಾಗಿದ್ರೆ ಏನು ಯಾರಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ? ಇದ್ರ ಹಿಂದಿರೋ ಹುನ್ನಾರಗಳೇನು? ಗೋ ರಕ್ಷಣೆ ಹೆಸರಿನಲ್ಲಿ ಮಾಡ್ತಿರುವಂತ ಗೋ ರಕ್ಷಣೆ ಹೆಸರಿನ ಗೂಂಡಾಗಳ ಈ ಉಪಟಳದಿಂದಾಗಿ ನಮ್ಮ ರೈತರು, ದಲಿತರು, ದಮನಿತರು, ಸಾಮಾನ್ಯರು ಎಲ್ಲ ಒದ್ದಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿ. ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ದೇಶದಲ್ಲಿ ಮತ್ತು ಕರ್ನಾಟಕದ ಭಾಗದಲ್ಲಿರುವಂತಹ ಗೋ ರಕ್ಷಣೆ ಹೆಸರಿನ ಗೂಂಡಾಗಳ ಈ ಉಪಟಳ ನಮ್ಮ ರೈತರ ಬದುಕನ್ನ ಅಲ್ಲಾಡಿಸ್ತಾ ಇದೆ, ರೈತರ ಬದುಕನ್ನ ಜರ್ಜರಿತ ಮಾಡ್ತಾ ಇದೆ. ಇವರಿಗೆ ರಕ್ಷಣೆ, ಗೋವುಗಳ ರಕ್ಷಣೆ ಓಕೆ, ಆದ್ರೆ ಗೋವುಗಳ ರಕ್ಷಣೆಯ ಹೆಸರಿನಲ್ಲಿ ಗೂಂಡಾ ರೌಡಿಸಂ ಮಾಡ್ತಾರಲ್ಲ, ಇವರನ್ನ ಗೋ ರಕ್ಷಕರು ಅಂತ ಅನ್ನೋದಿಕ್ಕಾಗಲ್ಲ. ಇವರನ್ನ ಒಂದು ರೀತಿ ಜನಕಂಟಕರು, ಗೋವಿನ ಹೆಸರಿನಲ್ಲಿ ರೌಡಿಸಂ ಮಾಡೋ ಗೋ ಕಂಟಕರು ಅಂತಾನೆ ಕರಿಬೇಕು. ಆಮೇಲೆ ಗೋ ಉಪಟಳಕಾರರು ಹಾಗೇನೆ ಕರಿಬೇಕು. ಯಾಕೆಂದ್ರೆ ಸ್ನೇಹಿತರೆ, ಇದನ್ನೆಲ್ಲ ಮಾಡ್ಬೇಕಾಗಿರೋ ಕೆಲಸ ಯಾರು ಅಂದ್ರೆ ಪೊಲೀಸ್ನವ್ರ ಕೆಲಸ. ಹಾಗೇನಾದ್ರೂ ಗೋವುಗಳು ಅನಧಿಕೃತವಾಗಿ ಸಾಗಾಟ ಮಾಡ್ಲಾಗ್ತಾ ಇದೆ, ಅಲ್ಲೇನೋ ಹತ್ಯೆ ಆಗ್ತಾ ಇದೆಯೋ ಇಲ್ವೋ, ಅಲ್ಲಿ ಕಾನೂನು ಬಾಹಿರ ಆಗಿದೆಯೋ ಇಲ್ವೋ ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ಕೆಲಸ ಯಾರ್ದು ಅಂದ್ರೆ ನಮ್ಮ ದೇಶದ ಕಾನೂನಿನ ಅನ್ವಯ ಪೊಲೀಸರು ಮಾಡ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಬೇಕು. ಆದ್ರೆ ಈ ಗೋವುಗಳ ಗೂಂಡಾಗಳಿದಾರಲ್ಲ, ಇವ್ರನ್ನ ಹಾಗೆ ಕರಿಬೇಕು. ಯಾಕೆ ಅಂದ್ರೆ ಇವರು ನೈತಿಕವಾಗಿ ಗೋವುಗಳನ್ನ ರಕ್ಷಣೆ ಮಾಡೋರಲ್ಲ. ಇವರು ಗೋವಿನ ಹೆಸರಿನಲ್ಲಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಇವರು ಕೆಲಸವಿಲ್ಲದ ಅಯೋಗ್ಯರು ಅಂತ ಕರಿಬೇಕು. ಅಯೋಗ್ಯರು. ಗೋ ಹೆಸರಲ್ಲಿ ಇವರು ಫೋನ್ ಪೇ ಮಾಡಿ, ಗೂಗಲ್ ಪೇ ಮಾಡಿ, ನಾವು ದೇಶ ರಕ್ಷಣೆ ಮಾಡ್ತೀವಿ, ರಾಷ್ಟ್ರ ರಕ್ಷಣೆ ಮಾಡ್ತೀವಿ, ಗೋ ರಕ್ಷಣೆ ಮಾಡ್ತೀವಿ, ನಮಗೆ ದುಡ್ಡು ಕೊಡಿ. ಇವ್ರಿಗೆ ದುಡಿಯೋದಿಕ್ಕೆ ಮೈ ತುಂಬಾ ಶಕ್ತಿ ಇಲ್ಲ. ಇವರು ಮೈಗಳರು, ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿಯೋಕ್ಕಾಗದೆ ಕುತ್ಕೊಂಡು ಆರಾಮಾಗಿ ದುಡ್ಡು ಮಾಡೋದು ಹೇಗೆ? ಯಾರು ಗೊತ್ತಾ? ಈ ಮೈಗಳರು, ಸೋಂಬೇರಿಗಳು, ಈ ದಗಾಕೋರರು, ಕ್ರಿಮಿನಲ್ಸ್ಗಳು ಇಂತಾರೆ ಕಷ್ಟಪಡಲ್ಲ. ಅವ್ರಿಗೆ ಅಯ್ಯೋ ಯಾರು ಕಷ್ಟಪಡ್ತಾರೆ, ಯಾರು ಬೆವರು ಹರಿಸ್ತಾರೆ? ಆರಾಮಾಗಿ ದುಡ್ಡು ಮಾಡ್ಬೇಕು. ಹೆಂಗೆ ನೋಡಿ, ನಾವು ದೇಶ ರಕ್ಷಣೆ ಮಾಡ್ತೀವಿ, ನಾವು ದೇಶಭಕ್ತರು, ನಾವು ಗೋವು ರಕ್ಷಣೆ ಮಾಡ್ತೀವಿ, ನಾವು ಗೋವು ಭಕ್ತರು. ಎಂತೆಂಥ ಜನಗಳು ಸೇರ್ಕೊಂಡ್ಬಿಟ್ಟಾರಪ್ಪ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ. ಅಂದ್ರೆ ಇಂಥ ಅಯೋಗ್ಯರು ಇರೋದ್ರಿಂದಲೇ ನಮ್ಮ ದೇಶದ ಸಾಮಾನ್ಯ ಜನರಿಗೆ ಮತ್ತೆ ನಮ್ಮ ದೇಶದ ಈ ಸೌಹಾರ್ದಕ್ಕೆ, ಕೋಮು ಸೌಹಾರ್ದತೆಗೆ ಧಕ್ಕೆ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಈಗ ಸಮಸ್ಯೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಮಿಯತ್ ಉಲೇಮಾ ಎ ಹಿಂದ್ನ ಅಧ್ಯಕ್ಷರಾದಂತ ಮೌಲಾನಾ ಅರ್ಷದ್ ಮದನಿ ಅವರು, ಆಮೇಲೆ ಮೌಲಾನಾ ಅರ್ಷದ್ ಇವರೆಲ್ಲ ಮತ್ತೊಂದಷ್ಟು ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರುಗಳು, ಪ್ರಮುಖ ಧಾರ್ಮಿಕ ಮುಖಂಡರುಗಳು ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಅಷ್ಟೊಂದೆಲ್ಲ ಹೇಳ್ತಿದ್ದೀರಲ್ಲಪ್ಪ, ಪುರಾಣ ಹೇಳ್ತಿದ್ದೀರಿ, ನಮಗೆ ಗೋವು ದೇವರು, ನಮಗೆ ಗೋವು ಭಕ್ತಿ ಅಂತೇಳಿ, ಅದನ್ನ ರಾಷ್ಟ್ರೀಯ ಪ್ರಾಣಿ ಮಾಡ್ಬಿಡಿ, ನಮಗೆ ಸಮಸ್ಯೆ ಇಲ್ಲ. ಆಮೇಲೆ ನಾವು ಗೋವನ್ನ ತಿನ್ನೋದಿಕ್ಕೂ ಹೋಗೋದಿಲ್ಲ, ನಾವು ಅದನ್ನ ಖರೀದಿನೂ ಮಾಡಲ್ಲ, ನೀವು ಬಹಳ ಹೇಳ್ತಿದ್ದೀರಲ್ಲ ಅಂತ ಹೇಳಿ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ಸಾಮಾಜಿಕ ಜಾಲತಾಣಗಳಲ್ಲಿ ಹಾಸನದ ಒಂದಷ್ಟು ವಿಡಿಯೋಗಳು ಹರಿದಾಡ್ತಿದ್ದಾವೆ.
ಅಲ್ಲಿನ ರೈತರು, ಒಕ್ಕಲಿಗ ಸಮುದಾಯದ ರೈತರು ಮತ್ತೆ ಎಲ್ಲಾ ಸಮುದಾಯದ ರೈತರುಗಳು ಜನ ಈ ಈ ಗೋ ಗೂಂಡಗಳಿಗೆ ಚೀ ತೂ ಅಂತ ಕ್ಯಾಕ್ರಿ ಸುಗಿತಾ ಇದ್ದಾರೆ. ಯಾಕೆ ಗೊತ್ತಾ? ಪಾಪ ಅವ್ರಿಗೆ ಈ ಏನ್ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ತಮ್ಮ ಜಾನುವಾರುಗಳನ್ನ ಮಾರಾಟ ಮಾಡೋಕೆ ಬಂದಿದ್ದಾರೆ. ಆದ್ರೆ ತಗೊಳ್ಳೋಕೆ ಅಲ್ಲಿ ಮುಸ್ಲಿಂ ಸಮುದಾಯದವರು ನಿರ್ಧಾರ ಮಾಡಿಲ್ಲ. ಅವ್ರು ಹೇಳ್ತಿದ್ದಾರೆ, ಯಾಕೆ ನೀವು ತಿನ್ಬೇಡಿ ಅಂತ ಹೇಳ್ತೀರಿ, ಆಮೇಲೆ ನಮಗಿದು ಬಹಳ ಭಕ್ತಿ ಅಂತ ಹೇಳ್ತೀರಿ, ನಾವು ಹತ್ಯೆ ಮಾಡೋದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀರಿ ಅಂತ ಹೇಳ್ತಿರಲ್ಲಪ್ಪ, ನಾವು ತಗೊಳ್ಳೋದಿಲ್ಲ ಅಂತ ಮುಸ್ಲಿಂ ಸಮುದಾಯದ, ಹಾಸನದ ಮುಸ್ಲಿಂ ಸಮುದಾಯದ ಸಂಘಟನೆಗಳು ಆ ನಿರ್ಧಾರ ಮಾಡಿರುವ ಕಾರಣಕ್ಕೋಸ್ಕರ ಅಲ್ಲಿ ಹಾಸನ ಭಾಗದಲ್ಲಿ ರೈತರು ಪಾಪ ಒದ್ದಾಡ್ತಾ ಇದ್ದಾರೆ, ತಮ್ಮ ಹತಾಶೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಾನು ಗೌಡ, ನಾನು ಕುರಿ ಮಟನ್ ತಿಂತೀನಿ, ಕೋಳಿ ತಿಂತೀನಿ, ಅದು ಪ್ರಾಣಿನ ತಾನೆ. ಆಮೇಲೆ ಇಲ್ಲಿ ಇಷ್ಟು ಜನ ಬರೀ ನಾವು ಫೋನ್ ಮಾಡಿ ಮಾತಾಡ್ಕೊಳ್ಳೋದು, ಒಂದು ವಿಡಿಯೋ ಮಾಡೋದೊಂದು ದೊಡ್ಡದಲ್ಲ. ಎಲ್ಲರಿಗೂ ರೈತರಿಗೆ ಹೊಡ್ತಾ ಬೀಳ್ತಿರೋದು, ಎಕ್ಕಡಿಂದ ಹೋದ್ರು ರೈತಗೆ ಹೊಡ್ತಾ ಬೀಳ್ತಾರದು. ಒಗ್ಗಟ್ಟಾಗಿ ಹೋಗೋಣ, ಬತ್ತೀರ ಆಗುತ್ತಾ? ಹಿಂದೂ ರಾಷ್ಟ್ರ ಹಿಂದೂ ಮುಸ್ಲಿಂ ಗಾಂಧಿ ನೆಹರು ಮಾಡಿರೋದು ಹಿಂದೂ ಮುಸ್ಲಿಂ ವಾಸ ಮಾಡಕ್ ಮಾಡಿರೋದು. ಯಾರ್ರೀ? ಮತ್ತೆ ಈಗ ನಾವು ಮನೆಯಿಂದ ಹೊಡ್ಕೊಂಡು ಬಂದಿರುವ, ಅಂದ್ರೆ ಮಾರಾಟ ಮಾಡಕ್ಕೆ ಕರ್ಕೊಂಡು ಬಂದಿರುವಂತ ಈ ಗೋವುಗಳ, ಅವರಿಗೆ ಅಗತ್ಯ ಇಲ್ದಿರುವಂತ ಈ ಗೋವುಗಳು, ದನ ಕರುಗಳನ್ನ ತಗೊಳ್ಳೋರು ಯಾರು? ತಗೊಂಡು ನಮಗೆ ದುಡ್ಡು ಕೊಡೋರು ಯಾರು? ಆ ದುಡ್ಡಿನಿಂದ ಅವ್ರೇನೋ ಗೃಹೋಪಯೋಗಿನೋ ಮತ್ತೊಂದು ಹಸುನೋ ಕೊಂಡ್ಕೊಳ್ಳಕ್ಕೆ ಸಹಾಯ ಆಗತ್ತೆ. ಈಗ ಅದನ್ನು ಮಾರಾಟ ಮಾಡಕ್ಕೆ ಆಗ್ತಾ ಇಲ್ಲ. ಅವರು ಈ ಗೋ ಹೆಸರಿನ ಗೂಂಡಾಗಳಿಗೆ ಚೀ ಥೂ ಅಂತ ಉಗಿತಾ ಇದ್ದಾರೆ. ಇವ್ರು ಕೊಡ್ತಾರೇನ್ರಿ ನಮ್ಗೆ ದುಡ್ಡ? ಹಿಂದೂ ಮುಸ್ಲಿಂ ನಾವೆಲ್ಲ ಬಹಳ ಅಣ್ಣ ತಮ್ಮಂದ್ರ ತರ ಇದ್ದೀವಿ, ಆದ್ರೆ ಇವ್ರ ನಡುವೆ ಬೆಂಕಿ ಹಚ್ಚಿಬಿಟ್ಟು ಈಗ ನಮ್ಮ ವ್ಯಾಪಾರಕ್ಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದಾರಲ್ಲ ಅಂತೇಳಿ ಕ್ಯಾಕ್ರಿಸಿ ಉಗಿತಾ ಇದ್ದಾರೆ. ಈಗ ಕೊನೆಗೆ ಹತಾಶರಾಗಿ ಏನ್ ಮಾಡ್ಬೇಕು ಅಂದ್ರೆ, ಈ ಬಿಜೆಪಿಗರ MLA ಗಳಿದಾರಲ್ಲ, ನಾವು ಬಾಯ್ ಬಿಟ್ರೆ ಗೋವಿನ ಬಗ್ಗೆ ಏನ್ ಪುರಾಣ ಹೊಡೆಯೋದು, ಯಾವನೋ ಇದನ್ನೊಬ್ಬನು ನಾನು ಗೋರಕ್ಷಕ್ ಅಂತ ಒಂದು ಸುತ್ತಡಿತೇನೆ ಎಲ್ಲ ಕಡೆ, ನನಗೆ ಫೋನ್ ಪೇ ಮಾಡಿ ಅಂತೇಳಿ ಅವ್ರ ಮನೆ ಮುಂದೋಗಿ ಗೋವುಗಳನ್ನ, ದನಕರುಗಳನ್ನ ಕಟ್ಟು ಬರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಕರ್ನಾಟಕದ ರೈತರು ಆ ಕೆಲಸ ಮಾಡಬೇಕು. ಇವರೆಲ್ಲ ಈ ಬಿಜೆಪಿಗರು ಇದಾರಲ್ಲ, ಬಿಜೆಪಿಗರು ಗೋ ಹೆಸರಿನ ಈ ಗೂಂಡಾಗಳಿದಾರಲ್ಲ, ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಎಲ್ಲ ಈ ಏನು ಮಾರಾಟ ಆಗದಿರುವಂತ ದನ ಕರುಗಳನ್ನೆಲ್ಲ ತಂದು ಅವ್ರ ಮನೆ ಮುಂದೆ ಕಟ್ಟಿ ಹಾಕ್ಬೇಕು. ಕಟ್ಟಿ ಹಂಗೆ ಬಿಡಬಾರ್ದು, ಇವನ್ನ ಸಾಕ್ರಿ, ನಮಗೆ ದುಡ್ಡು ಕೊಡಿ ಅಂತ ಕೇಳಬೇಕು. ಇವ್ರಿಗೆ ಸಾಮರ್ಥ್ಯ ಇದೆಯಾ ಅಂತ ಕೇಳಬೇಕು. ಇಂಥ ಅವಿವೇಕಿಗಳಿಂದ, ಇಂಥ ಗೂಂಡಾಗಳಿಂದ ಕರ್ನಾಟಕದ ಸೌಹಾರ್ದಕ್ಕೆ, ನೆಮ್ಮದಿಗೆ, ಅದರಲ್ಲೂ ರೈತರಿಗೆ, ಇಂಥ ಸಂದರ್ಭದಲ್ಲಿ ಮಾರಾಟ ಮಾಡಿ ಜೀವನ ನಡೆಸುವಂತ ರೈತರಿಗೆ ಬಹಳ ಸಂಕಟ ಆಗ್ತಾ ಇದೆ, ಬಹಳ ನೋವಾಗ್ತಾ ಇದೆ. ಎಂತೆಂಥ ಕಂಟಕರಿದ ನೋಡಿ. ಇವರು ಗೋವೇಸರ, ಇವ್ರ ಯೋಗ್ಯತೆಗೆ ಒಂದು ಹಸುವನ್ನ ಸಾಕುವ ಸಾಮರ್ಥ್ಯ ಇಲ್ಲ, ಒಂದು ದನ ಕರವನ್ನ, ಒಂದು ಕುರಿ ಮೇಕೆ ಸಾಕೋ ಯೋಗ್ಯತೆ ಇಲ್ಲ ಇವ್ರಿಗೆ. ಮತ್ತೆ ಆ ಗಂಜಲ, ಆ ಸಗಣಿ ಬಾಚಿದ ಅನುಭವ ಇಲ್ಲ ಇವ್ರಿಗೆಲ್ಲ. ನಾನು ಗೋ ರಕ್ಷಕ ಅಂತ ಹೇಳ್ತಾರೆ, ಫೋನ್ ಪೇ ಮಾಡಿ ಅಂತಾರೆ. ಇವ್ರಿಗೆ ಫೋನ್ ಪೇ, ಗೂಗಲ್ ಪೇ ಮಾಡುವಂತ ಜನಗಳು, ಇವರೆಲ್ಲ ಗೋ ಹೆಸರಿನ ಗೂಂಡಾಗಳು. ಸ್ನೇಹಿತರೆ, ಸುಮ್ಮನೆ ನೀವೆಲ್ಲ ಯೋಚನೆ ಮಾಡಿ. ಮೊದಲೆಲ್ಲ, ಈಗಲೂ ನಮ್ಮ ಹಳ್ಳಿ ಭಾಗಗಳಲ್ಲಿ ಹಿಂದೂಗಳಾಗ್ಲಿ ಮುಸ್ಲಿಮ್ರಾಗ್ಲಿ ಎಷ್ಟು ಬಾಂಧವ್ಯದಲ್ಲಿದ್ದಾರೆ ಅಂತಂದ್ರೆ, ಈಗ ನೋಡಿ, ಹುಣಸೆ ಹಣ್ಣು ವ್ಯಾಪಾರ ಮಾಡಬೇಕು ಅಂದ್ರೆ ನಮಗೆ ಯಾರೋ ಒಬ್ಬ ನಮೀಮ್ ಸಾಬು, ಇನ್ಯಾವುದೋ ಆ ಊರಿನ ಸಾಬ್, ಏನು ಅವ್ರ ಹೆಸರಿರುತ್ತಲ್ಲ ಮುಸ್ಲಿಂ ಸಮುದಾಯದ, ಇಮಾಮ್ ಸಾಬ್, ಅವ್ರಿಗೆ ಹೇಳ್ಬೇಕಪ್ಪ ಈ ಸಲ ಎಲ್ಲ ಏನು ಹುಣಸೆ ಹಣ್ಣೆಲ್ಲ ಒಡೆದು ಕೊಟ್ಟು ನಮಗೆ ಇಷ್ಟು ಹುಣಸೆಕಾಯಿ ಕೊಟ್ಬಿಟ್ಟು, ಹಣ್ಣು ಕೊಟ್ಬಿಟ್ಟು ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳಿ ಬಿಸ್ನೆಸ್ ಮಾಡ್ತಾ ಇದ್ರು. ಆಮೇಲೆ ಏನು ಅದರಲ್ಲೂ ರೈತರಿಗೂ ಮತ್ತು ಮುಸ್ಲಿಮರಿಗೂ, ಆಮೇಲೆ ಏನು ದಲಿತರಿಗೂ ಮತ್ತು ಮುಸ್ಲಿಮರಿಗೂ ಬಹಳ ಒಂದು ಬಾಂಧವ್ಯ. ಯಾಕೆಂದ್ರೆ ಬಿಸ್ನೆಸ್ ನಡೀತಾ ಇತ್ತು, ಒಂದು ಬಾಂಧವ್ಯ, ಪ್ರೀತಿ ಇರ್ತಿತ್ತು. ಈ ಕುರಿಮರಿ ವ್ಯಾಪಾರ ಮಾಡೋದಕ್ಕೆ ಮಾರ್ಕೆಟಿಗೆ ಹೋದ್ರೆ ಅಲ್ಲಿ ಮುಸ್ಲಿಮರ ಜೊತೆ ವ್ಯಾಪಾರ ಮಾಡೋದಕ್ಕೆ ಬಹಳ ಅನುಕೂಲ. ಅದನ್ನ ಮಾಡ್ತಾ ಇದ್ದಾರೆ, ಈಗಲೂ ಒಂದು ಒಳ್ಳೆ ಬಾಂಧವ್ಯ ಇದೆ. ಆಮೇಲೆ ಈ ಜಾನುವಾರುಗಳಿಗೆ ಲಾಳ ಕಟ್ಟೋದಕ್ಕೆ ಮುಸ್ಲಿಂ ಸಮುದಾಯದವರು ಬಂದು ಲಾಳ ಕಟ್ಟುತ್ತಾರೆ ನೋಡಿ. ಬಾಂಧವ್ಯ ಎಷ್ಟು ಚೆನ್ನಾಗಿದೆ. ಆದ್ರೆ ಇವರೆಲ್ಲ ಇದಾರಲ್ಲ, ಈ ಎಂಥ ಜನಕಂಟಕರು ಇದಾರಲ್ಲ, ಈ ಕೋಮು ರಾಜಕಾರಣ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೊಟ್ಟೆ ಉರಿಯೋ ಈ ಜನಕಂಟಕರು, ಇವರು ಬಾಯಿ ಬಿಟ್ರೆ ಗೋವು ಅನ್ನೋದು, ಬಾಯಿ ಬಿಟ್ರೆ ದೇಶಭಕ್ತಿ ಅನ್ನೋದು, ಬಾಯಿ ಬಿಟ್ರೆ ದೇಶ ಭಕ್ತರಲ್ಲ, ಇವರು ದೇಶ ಭಕ್ಷಕರು, ದೇಶವನ್ನು ನುಂಗೋ ಅಂತ ಇವರು ಕ್ರಿಮಿಕೀಟಗಳು. ಆ ಕ್ರಿಮಿಕೀಟಗಳಿಗಿಂತಲೂ ತುಂಬಾ ಅಪಾಯಕಾರಿ ಇವರು. ಜನಗಳ ಒಂದು ಒಳ್ಳೆಯ ಸ್ನೇಹ ಭಾವನೆಗೆ, ಸೌಹಾರ್ದ ಭಾವನೆಗೆ ದೊಡ್ಡ ಕೊಡಲಿ ಪೆಟ್ಟು ಕೊಡ್ತಾ ಇದ್ದಾರೆ. ಈಗ ನೋಡಿ ಪಾಪ
ಆ ಪಶ್ಚಿಮ ಬಂಗಾಳದಲ್ಲಿ ಅದೆಷ್ಟು ಒದ್ದಾಡ್ತಿದ್ದಾರೆ ಅಂತ ಅದು ಹೇಳುತ್ತಿರೋದು. ಬಿಸ್ನೆಸ್ ತೊಂದರೆ ಆಗಿದೆ ಯಾರಿಗೆ? ರೈತರಿಗೆ. ಮತ್ತೆ ಅವರು ಆಗ ದನ ಕರು ಹಸುಗಳನ್ನ ಯಾರಿಗ್ ಮಾರ್ಬೇಕು? ಇವ್ರು ಬರ್ತಾರೆ, ನಾವು ಗೋರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲೆಲ್ಲೋ ತಡಿತಾರೆ. ಇವ್ರು ಗೋರಕ್ಷಣೆ ಯಾವ ರೀತಿ ಅಂದ್ರೆ ಗುಂಡಾಯಿಸಂ, ಅಲ್ಲಿ ತಡಿಯೋದು, ಹಲ್ಲೆ ಮಾಡೋದು, ಒಡಿಯೋದು, ಅದನ್ನ ಲೈವ್ ಮಾಡೋದು. ಇವ್ರ ಸಾಮರ್ಥ್ಯಕ್ಕೆ ಒಂದು ಶಾಲೆಯನ್ನ ಕಟ್ಟಿಸ್ಲಿ. ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧೋಗತಿಯಾಗಿದೆ. ಅಲ್ಲಿಗೋಗಿ ಒಂದು ಒಳ್ಳೆ ಕೊಠಡಿ ಕಟ್ಟಿಸ್ಲಿ, ಅದೊಂದು ಒಳ್ಳೆ ಕೆಲಸ. ಯಾರೋ ಒಬ್ಬ ಬಡವರಿದ್ದಾರೆ ಒಂದು ಹಳ್ಳಿಲಿ, ಅವ್ರಿಗೊಂದು ಗುಡಿಸ್ಲಿದೆ, ಅಲ್ಲಿಗೋಗಿ ಒಂದು ಒಳ್ಳೆ ಮನೆ ಕಟ್ಟಿಸ್ಕೊಡ್ಲಿ, ಅದು ಒಳ್ಳೆ ಕೆಲಸ. ಯಾವ್ದೋ ಒಂದು ಹಳ್ಳಿಲಿ ಶಾಲೆನೋ ಗ್ರಂಥಾಲಯನೋ ಅಥವಾ ಊರಿನ ಚರಂಡಿನೋ ಏನೋ ಕಲುಷಿತ ಆಗಿದೆ, ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಲಿ, ಅದೊಂದು ಒಳ್ಳೆ ಕೆಲಸ. ಯಾರೋ ಒಳ್ಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಸ್ಕೂಲ್ ಫೀಸು ಅಥವಾ ಅವ್ರಿಗೆ ಕೋರ್ಸ್ಗೆ ಜಾಯ್ನ್ ಆಗೋದಕ್ಕೆ ಫೀಸ್ ಕಟ್ಟಕ್ ಆಗ್ತಾ ಇರಲ್ವೇನೋ, ಅವ್ರಿಗೋಗಿ ಫೀಸ್ ಕಟ್ಸೋದಿಕ್ಕೆ ಅಥವಾ ಅವ್ರಿಗೆ ಬೇಕಾದ ಅಗತ್ಯ ನೆರವನ್ನು ಕೊಡೋದಕ್ಕೆ ಸಹಾಯ ಮಾಡ್ಲಿ, ಅದೊಂದು ಒಳ್ಳೆ ಕೆಲಸ. ಗೋರಕ್ಷಕರು ಅನ್ನೋದು ಹೋಗಿ ಅಲ್ಲೆಲ್ಲ ಅಡ್ಡ ಹಾಕೋದು, ಅಲ್ಲಿಗೆ ಲೈವ್ ಮಾಡೋದು, ನಾವು ಗೋರಕ್ಷಣೆ ಮಾಡ್ತಾ ಇದೀನಿ, ಎಲ್ಲ ಫೋನ್ ಪೇ ದುಡ್ಡು ಹಾಕಿ ಅನ್ನೋದು, ಎಣ್ಣೆ ಹೊಡೆಯೋದು, ಮಜಾ ಮಾಡೋದು. ಆ ಜನಗಳು ಸೇರ್ಕೊಂಡ್ಬಿಟ್ಟಾರಪ್ಪ. ನಮ್ಮ ಕರ್ನಾಟಕದ ಪ್ರಜ್ಞಾವಂತ ಜನರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ. ಈ ಫೋನ್ ಪೇ ಗೂಗಲ್ ಪೇ ಮಾಡ್ತಾರಲ್ಲ, ಮೊದಲು ಆ ಕೆಲಸ ನಿಲ್ಸಿ. ಇವ್ರಿಗೆ ದುಡಿಯುವಂತ ಅವಕಾಶವನ್ನ ನಿರ್ಮಾಣ ಮಾಡಿ. ನೀವು ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ಅವ್ನು ದುಡಿಯಲ್ಲ, ಅವ್ನು ಬರೀ ಇದೇ ಕೆಲಸ ಮಾಡ್ತಾನೆ. ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಗುಂಡಾಯಿಸಂ ಮಾಡೋದು, ಜನರನ್ನ ಬೆದರಿಸೋದು, ರೈತರಿಗೆ ತೊಂದರೆ ಕೊಡೋದು. ಮತ್ತೆ ರೈತರಿಗೆ ಈಗ ಒದ್ದಾಡ್ತಿದಾರಲ್ಲ, ಏನ್ ಮಾಡ್ಬೇಕೀಗ? ಜನ ಅದನ್ನ ನಿಲ್ಲಿಸ್ಬೇಕು. ಮೊದಲು ಈ ಫೋನ್ ಪೇ ಗೂಗಲ್ ಪೇ ರಕ್ಷಣೆ ಮಾಡಲ್ಲ, ಅವರು ಭಕ್ಷಣೆ ಮಾಡ್ತಾ ಇದ್ದಾರೆ. ಈ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಅದನ್ನ ನಿಲ್ಲಿಸಬೇಕಾಗಿದೆ. ಜೊತೆಗೆ ಸ್ನೇಹಿತರೆ, ನಾವು ಒಂದು ಅರ್ಥ ಮಾಡ್ಕೋಬೇಕು. ಪ್ರಾಣಿಗಳಿಗೆ, ಹಸು, ಎಮ್ಮೆ, ದನ, ಕರು, ಯಾವ್ಯಾವ ಇವೆಲ್ಲ ನಾವು ಸಾಕು ಪ್ರಾಣಿಗಳಿದಾವಲ್ಲ, ಎತ್ತು, ಇವಕ್ಕೆಲ್ಲ ಪೂಜ್ಯ ಭಾವನೆ ಇತ್ತೀಚೆಗೆ ಸೇರಿಸ್ಬಿಟ್ರು ಇವರೆಲ್ಲ. ಯಾಕೆ ಪೂಜ್ಯ ಭಾವನೆ ಸೇರಿಸ್ಬಿಟ್ರು ಅಂದ್ರೆ, ಅದರಿಂದ ಧಾರ್ಮಿಕ ಲಾಭ, ಒಂದು ಆರ್ಥಿಕವಾದಂತಹ ಲಾಭ, ಮತ್ತೆ ಇನ್ನೊಂದೇನು ಅಂದ್ರೆ ಭಾವನೆಗಳನ್ನ ಕೆರಳಿಸಿ ಓಟ್ ಹಾಕಿಸ್ಕೊಳ್ಳೋದಕ್ಕೆ ಈ ವಿಷ ಕೇಂದ್ರಿತ ರಾಜಕಾರಣ ಮಾಡಿದಂತ ಹುನ್ನಾರ, ಒಂದು ಹುನ್ನಾರ. ಈಗ ನೋಡಿ, ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದ್ರು 2020ರಲ್ಲಿ. ಈ ಹಿಂದೆ ಇತ್ತು, ಅದನ್ನ ಒಂದಷ್ಟು ಕಠಿಣವಾದ ಷರತ್ತುಗಳೊಂದಿಗೆ, ಒಂದಷ್ಟು ಕಾಯ್ದೆಗಳ ಒಂದಷ್ಟು ಸೇರ್ಪಡೆಯೊಂದಿಗೆ ಅದನ್ನ ಜಾರಿಗೆ ತಂದ್ರು. ತಂದ ಸಂದರ್ಭದಲ್ಲಿ ಯಾವುದೇ ಒಂದು ಕಾಯ್ದೆ ಜಾರಿಗೆ ಬರಬೇಕು ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಇದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದನ್ನ ನಾವು ಈ ರೀತಿ ತಂದ್ರೆ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ, ಅದನ್ನ ಆಹಾರವಾಗಿ ತೆಗೆದುಕೊಂಡಿರುವಂತ ಸಮುದಾಯಗಳಿಗೆ ಯಾವ ರೀತಿ ಆಗುತ್ತೆ. ಆಹಾರ ಹೋಗ್ಲಿ ಬಿಡಿ, ಈಗ ಮುಸ್ಲಿಂ ಸಮುದಾಯ ನಮಗೆ ಬೇಡವೇ ಬೇಡಪ್ಪ, ನಾವು ತಿನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ರೀತಿ ಒಂದು ಸಮುದಾಯ ನಿರ್ಬಂಧ ಹೇರಿದಾಗ, ಅಥವಾ ನಾವು ತಿನ್ನೋದಿಲ್ಲ ಅಂತ ಅಂದಾಗ, ಅಥವಾ ನಾವು ಖರೀದಿ ಮಾಡಲ್ಲ ಅಂತ ಹೇಳಿದಾಗ, ಇದರಿಂದ ಹೊಡೆತ ಯಾರಿಗೆ? ಆಯ್ತಪ್ಪ, ಈಗ ರೈತರ ಹತ್ರ ಇರುವಂತ ಈ ಹಸುಗಳು, ದನಕರುಗಳನ್ನ ಏನ್ ಮಾಡ್ತೀರಿ? ಅವ್ರ ಕೈಲಿ ಸಾಕಾಗಲ್ಲ. ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಪಾಪ ಅವ್ರ ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ. ಮಳೆ ಬೆಳೆ ಇಲ್ಲ, ಅವ್ರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ. ಅಂತ ಸಂದರ್ಭದಲ್ಲಿ ಈ ಜಾನುವಾರುಗಳನ್ನೂ ಸಾಕೋ ಹೊರೆ ಬಿದ್ರೆ ಅವ್ರು ಏನ್ ಮಾಡ್ಬೇಕು? ಈ ಯಾವ್ಯಾವ ಇದಾವಲ್ಲ, ಇಂಥವ್ರ ಈ ನಕಲಿ ಗೋರಕ್ಷಕರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆಲ್ಲ ಅರ್ಥ ಆಗಲ್ಲ ಬಿಡಿ, ಅವ್ರಿಗೆಲ್ಲ ಅರ್ಥ ಆಗಲ್ಲ. ಇನ್ನೊಂದು ಸ್ನೇಹಿತರೆ, ವೇದ ಮತ್ತು ವೇದೋತ್ತರ ಕಾಲದಲ್ಲಿ ಒಂದು ಅರ್ಥ ಒಂದು ಸ್ಪಷ್ಟನೆ ಕೊಡ್ತೀನಿ. ಆಗ ಯಜ್ಞ ಮತ್ತು ಯಾಗಾದಿಗಳಲ್ಲಿ ಗೋವುಗಳನ್ನ ಬಲಿ ಕೊಡ್ಲಾಗ್ತಾ ಇತ್ತು. ನೆನಪಿರ್ಲಿ, ಅಧ್ಯಯನ ಮಾಡಿ. ಅಲ್ಲಿ ಪ್ರಾಣಿಗಳನ್ನ ಬಲಿ ಕೊಡ್ಲಾಗ್ತಾ ಇತ್ತು. ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾವು, ವೇದ ಮತ್ತು ವೇದೋತ್ತರ ಕಾಲದ ಸಂದರ್ಭದಲ್ಲಿ ಗೋವುಗಳನ್ನ ಒಂದು ರೀತಿಯ ಪವಿತ್ರ ಭಾವನೆಯನ್ನ ಕೊಟ್ಟಿರ್ಲಿಲ್ಲ. ಅದೊಂದು ಪ್ರಾಣಿ ಅಷ್ಟೇ, ಅದೊಂದು ಆಹಾರದ ವಸ್ತು ಅಷ್ಟೇ. ಎಲ್ಲಾ ಸಮುದಾಯಗಳಿಗೂ, ಬುಡಕಟ್ಟು ಸಮುದಾಯಗಳಿಗೆ ಒಂದು ಸಹಜವಾದ ಆಹಾರ ಆಗಿತ್ತು. ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಆ ವೇದ ಮತ್ತು ವೇದೋತ್ತರ ಕಾಲದ ಸಂದರ್ಭದಲ್ಲಿ ಯಾರಾದ್ರೂ ಮನೆಗೆ ಅತಿಥಿ ಬಂದ್ರೆ, ದೊಡ್ಡ ನಾವು ಇವತ್ತು ಹೇಳ್ತೀವಲ್ಲ ಮೇಲ್ಜಾತಿಗಳು ಅಂತ ಹೇಳ್ತೀವಲ್ಲ, ಆ ಮೇಲ್ಜಾತಿಗಳು ಅವತ್ತು ಬಂದಂತ ಅತಿಥಿಗಳಿಗೆ ಹಸುವನ್ನ ಕಡಿದು ಒಂದು ಆಹಾರವನ್ನ ಮಾಡಿ ಅತಿಥಿಗಳಿಗೆ ಉಣಬಡಿಸ್ತಾ ಇದ್ರು. ಇದೆಲ್ಲ. ಆದ್ರೆ ಈಗ ಅದಕ್ಕೆ ಪೂಜ್ಯ ಭಾವನೆ ಕೊಟ್ಟಿದ್ದಾರೆ. ಇರ್ಲಿ, ಆದ್ರೆ ಒಂದು ನಿರ್ಧಾರ, ಒಂದು ನಿಷೇಧದ ಹಿಂದೆ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಈ ಗೋವಿನ ರಾಜಕಾರಣದ ಮೂಲಕ ಯಾರೆಲ್ಲ ಹೊಟ್ಟೆ ಬರಿತಿದ್ದಾರೆ, ಯಾರೆಲ್ಲ ಲೂಟಿ ಮಾಡ್ತಿದ್ದಾರೆ, ಯಾರೆಲ್ಲ ದೇಶವನ್ನ ವಿಭಜನೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ದೇಶಕ್ಕೆ ಬೆಂಕಿ ಇಡ್ತಿದ್ದಾರೆ, ಯಾರೆಲ್ಲ ನಮ್ಮ
ಸಮುದಾಯಗಳ ನಡುವೆ, ಹಿಂದೂ ಮುಸ್ಲಿಂ ಸಮುದಾಯದ ನಡುವೆ ಈ ಸೌಹಾರ್ದಕ್ಕೆ ತುಪ್ಪ ಸುರಿತಿದ್ದಾರೆ, ಬೆಂಕಿ ಹಾಕ್ತಿದ್ದಾರೆ ಅಂತ ಕೋಮು ಕ್ರಿಮಿಗಳನ್ನ ಒಂದ್ ರೀತಿ ಅವರ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳುವ, ಅವರ ವಿರುದ್ಧ ಸಿಡಿದೇಳುವ ಮತ್ತು ಕಾನೂನು ಕ್ರಮ ತೆಗೆದುಕೊಳ್ಳುವ ನಿರ್ಧಾರವನ್ನು ಕೂಡ ಈ ದೇಶದ ಜನರು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆದಾಗ ಗೋವಿನ ರಾಜಕಾರಣ ನಮಗೆ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ನಮಗೆ ಭಾವನಾತ್ಮಕವಾಗಿ ಹೇಳಿ ಅವರು ಫೋನ್ ಪೇ ಗೂಗಲ್ ಪೇ ಮಾಡಿಕೊಂಡು ಅವರು ಅಧಿಕಾರಕ್ಕೆ ಬರ್ತಾರೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ತೆ.